ಮಾಡಕತ್ತೀನಿಲ್ಲ ಚಿನ್ನು, ಜರ ನಿಂದರು. ಚಲೋ ಪೀಸ್ ಪೀಸ್ ಕಟ್ ಮಾಡಿ ನಿನಗೆ ಒಂದು ಪ್ಲೇಟ್ನಾಗ ಹಾಕೊಟ್ಟ ಅಂತಂದ್ರೆ ನೀನು ಆರಾಮ್ ತಿನ್ಕೋತ ಕುಂತು ಬಿಡು. ಜೋರದ ಅಜ್ಜಿ ಮೊಮ್ಮಗಳು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಂಡು ತಿಲ್ಲತ್ತೀರೇನು? ನಿಮ್ದೇ ಚಲೋ ಅದ ನೋಡಿ ಆರಾಮ್ ಮನ್ಯಾಗ. ಚಿನ್ನು ತಿನ್ನಕ್ಕೆ ಏನಾರ ಕೊಡೋಜಿ ಅನ್ನತ್ತಿಲ್ಲ, ಹಣ್ಣಿತ್ತು ಮನ್ಯಾಗ, ಅದಕ್ಕೆ ಕಟ್ ಮಾಡ್ಕೋತ ಕೂತೀನಿ ನೋಡಿ. ಈಗ ಚಾ ಮಾಡ್ಕೊಂಡು ಬಾ ಅಂದ್ರೆ ನೀವು ಹಣ್ಣು ತಿತ್ತೀರಿ. ಚಾ ಎಲ್ಲಿ ಮಾಡ್ತು ಬಿಡು, ಈಗ ನಾನು ಹಣ್ಣೆ ತಿತ್ತಿನಕ್ಕ ಕೊಡು ಚಿನ್ನು ಕೊಡು, ಆಮೇಲೆ ಹಾಕಿ ಕೊಡಟ್ಟೆ ತಗೋ ನಂಗೆ ಸಾವಕಾಶ. ಅಜ್ಜಿ ತಾತ ಮಕ್ಕೊಂಡೇ ಬಿಟ್ಟರು. ನಿಮ್ಮ ತಾತ ಬಿಸಿಲಿಗೆ ಹೋಗಿ ಬಂದಾರಲ್ಲ, ಅವ್ರಿಗೆ ಆಯಾಸ ಆಗ್ಬಿಟ್ಟದ ಒಮ್ಮೆಲ್ಕಿಲೆ, ಅದಕ್ಕೆ ಪಾಪ ಮಕ್ಕೊಂಡಿರ್ಬೇಕು. ಮಕ್ಕಳು ಕೆಂಚಕ್ಕ ಬಂತಲ್ಲ ಈ ವಾಣ್ಯರ್ ಸೈನ್ಯ, ಇವ್ರೇನು ಮಕ್ಕಳಕ್ಕೆ ಬಿಡ್ತಾರೆ ಬಿಡು. ಈಗ ನನಗೆ ಆ ಸುದ್ದಿ ಮಾತಾಡ್ಕೋತ ಕುಂತು ಬಿಡ್ತಾರೆ. ಸುಮ್ಮ ಒಳಗೆ ಹೋಗಿ ಮಕ್ಕೊಂಬದೇ ಗುಣ ಆ ಕಡೆ. ಗಿರಿಜೇನು ಬಾರೇ ಗಿರಿಜಿ ಒಳಗೆ ಬಾ. ಗಿರಿಜಿ ತನಿ ಕೇಳಿ ಎದ್ದೆ ಬಿಟ್ರೆ ಆಯ್ತು, ಇವ್ರೇನು ತಲೆ ಹಿಡಿಸ್ತಾರೆ ಬಾ ಈಗ ಕಡೆ ಎಲ್ಲಿ ಮಕ್ಕೊಲಿಲ್ಲ ಅಂತ ಹೇಳಿ ಎದ್ರೇನು ಒಳಗೆ ಹೋಗಿ ಮಕ್ಕೋರಿ. ಇವ್ರೇನು ನಿದ್ದೆ ಮಾಡಿಬಿಡ್ತಾರೆ ನಿಮಗೆ ಇಲ್ಲಿ. ಆ ಕಾಗಕ್ಕ ಗುಬ್ಬಕ್ಕನ ಕತೆ ಹಾಕೋತಾ ಕೂತು ಬಿಡ್ತಾರೆ ಈಗ. ಮತ್ತೆ ಏನು ಮಾಡಂದಿ, ಇದು ನನಗೊಂದು 3 ಕೆಬಸು ಹೊರಗೆ ಹೋಗೋದದ. ಮತ್ತು ನೀವು ಮಾತಿಗೆ ಹಚ್ಕೊಂಡು ಕೂತಿ ಅಂತಂದ್ರೆ ನಿನಗೆ ನೆನಪಿರಲ್ಲ, ಏನಿರಲ್ಲ. ನೆನಪಿಲ್ಲ ಎಬ್ಬಸ್ ನೋಡಿ ನಾನು 3ಕ್ಕೆ. ಆಯ್ತು ಅವ್ರಿ ಎಬ್ಬಿಸ್ತೀನತ್ತ. ಹೋರಿ ನಿಮ್ಮ ಮಕ್ಕೋರಿ. ಆಯ್ತು ಈಗ ಇವ್ರು ಹಣ್ಣು ತಿನ್ಲಾರ್ದೆ ಅಂತ ಹೋಗಲ್ಲ. ನಮ್ಮ ಅಜ್ಜಿ ತೆಗೆದು ಬಿಡಲ್ಲ, ಟೇ ಇಟ್ಕೊಂಡು ಕುಂತು ಬಿಡ್ತಾಳೆ. ಎಲ್ಲೋ ಹೋಗಿ ಹಂಚ್ತಾಳೆ. ಈಗ ನನಗೆ ಈಗ ತಟಕೆ ಬರ್ತದೆ. ಈಗ ಈ ಮಂದಿ ಅದೇವ ಅಂತಂದ್ರು ಏನು ಮಾಡ್ಬೇಕೀಗ? ಬರ್ರಿ ಆಯ್ತೇನು ಕೆಲಸ ಕೊಡ್ ಬರ್ರಿ ಹಣ್ಣು ತಿನ್ನಿಟ್ರತ್ತ. ನೀ ಯಾಕಿನ ಖಾಲಿ ಕಳಿಸ್ತೀಯ ಕೆಂಚಕ್ಕ? ನಮ್ಗೆ ಏನಾರು ಒಂದು ಹಂಗೆ ಕೊಡ್ತಾನೆ ಇರ್ತವ ಮನೆಗೆ ಬಂದ್ರೆ ಸಾಕು. ಕಡೆ ಹಣ್ಣು ಚೆಲ್ಲೋದ ನೋಡ್ಕೆಂಪ. ಆಗ ಎಲ್ಲಿಂದ ತಂದೆ ಹೊಲ್ದಂದ ಏನು ಕರ್ದಿ ತಗೊಂಡ್ಬಂದಾರ ಗೌಡ್ರು? ನಮ್ಮ ಅಜ್ಜಿ ತಿನ್ನಕ್ಕೆ ಏನಾರು ಕೊಡ್ತಾಳೆ ಅಂತ ಹೇಳಿ ಬರ್ತಾರ. ಮತ್ತೆ ಮೇಲೆ ಹಿಂಗೆ ಮಾತಾಡ್ತಾರೆ. ಮೊನ್ನೆ ಸಂತಿಗೆ ಹೋಗಿರಲ್ಲ, ತಗೊಂಡ್ಬಂದಿರು. ಚಿನ್ನು ಏನಾರು ತಿನ್ನ ಕೊಡು ಅಜ್ಜಿ ಅನ್ನತ್ತಿಲ್ಲ. ಅದಕ್ಕೆ ಇದು ಹಣ್ಣಿತ್ತ ಹಂಗೆ ಕುಂತಿ ನೋಡಿಗೆ ತಗೊಂಡು ಆಗಿ ಕೊಡ ಮತ್ತೆ. ನನಗಂತೂ ಈ ಕಲ್ಲಂಗಡಿ ಹಣ್ಣು ಅಂತಂದ್ರೆ ಭಾಳ ಇಷ್ಟ ಕೆಂಚಕ್ಕ. ಭಾಳ ದಿನ ಆಗಿತ್ತು ತಿನ್ಲಾರ್ದು. ಚಲೋ ಆಯ್ತು ನೋಡು ಕಡೆ. ಚಿನ್ನು ನಿಂಗೆ ಯಾವ ಪೆಟ್ಲ ಬೇಕಾದ ತಗೋ. ಈಗ ತಗೋರಾಗಿರ್ಸಿ ಹಂಗೆ ಪಾಸ್ ಮಾಡಿಗಿರ್ಸಿ. ಇಲ್ದ್ರ ನೀ ಈ ಕಡೆ ಸನಿ ಆತಲ್ಲ, ನೀ ತೊಂಬಟ್ಟತ್ತ ಜಲ್ಜಾ ಕೊಡು. ಹಾಗೆ ಈ ಕಡೆ ಪಾರಕ್ಕ ಕೊಡು, ನೀ ತೊಂಬಟ್ಟತ್ತ ಈ ಕಡೆ. ತಗೋ ಪಾರಕ್ಕ ಜಲ್ಜಾ ಕೊಡು. ಇನ್ನ ಎಟ ಹಾಕೊಂಡು ಉಳಿದುದಲ್ಲ ಕೆಂಚಕ್ಕ, ದೊಡ್ಡದಿದ್ದ ಕಾಯಿ ಅಂದ್ರು. ಇನ್ನ ತಾತ ತಿನ್ಬೇಕು, ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ತಿನ್ನೋರದಾರಲ್ರಿ, ಅದಕ್ಕೆ ನಮ್ಮ ಅಜ್ಜಿ ತೆಗೆದಿಟ್ಟಾದ್ರಿ. ನೀವು ನಿಮಗೆ ಕೊಡ್ಲಕ್ ತೆಗ್ದಾರ ಅಂತ ಅನ್ಕೊಂಡ್ರೇನ್ರಿ? ನಿನ್ನ ಮೊಮ್ಮಗಳು ಅಡ್ಡಿ ಇಲ್ಲ, ಬಾ ಚಂದ ನಕಲಿ ಮಾಡ್ತಾವ ತಗೋ. ಬಿಟ್ರು ತಗೊಂಡೇ ಹೋಗ್ಬಿಡ್ತಾ ಈ ಆಂಟಿ ಕುಂಟಿ. ಭಾಳ ರುಚಿ ಇದೆ ಕೆಂಚಕ್ಕ, ಚಂದದ. ನಮ್ಮ ಅತ್ತಿ ಮನೆಗೆ ಏನಿದ್ರು ಬಿ ತಿನ್ನಕ ಕೊಡಲೇ ಇವ ಕೆಂಚಕ್ಕ. ಹಂಗಾಗಿ ಎಲ್ಲ ಇದ್ರೂ ಒಂಥರ ಏನೋ ಅಂತಾರ ನೋಡು, ಅರೆ ಹೊಟ್ಟೆಲಿದ್ದಂಗೆ ನಾವು. ಪುಣ್ಯ ಬರ್ಲಿವ ನಿಂಗೆ ಏನಿದ್ರು ಬಿ ಬಿಟ್ಟು ತಿನ್ನಲ್ಲ ನೀನು, ಏನಾರು ಒಂದು ಹಾಗೆ ಕೊಡ್ತಿರ್ತಿ. ಅದೇನು ಭಾಳ ಐತೆ ಬಂಗಾರದ ಹೊಟ್ಟೆಗೆ, ಏನು ಬಂಗಾರ ಐತದೇನು? ಅದನ್ನು ತಿನ್ನಕೂಳ ಎಲ್ಲರಿಗೂ ಒಂದು 4 ಮಂದಿ ಕೊಟ್ಟು ತಿಂದ್ರೆ ಚಲೋ ಅದು. ಅದ್ರಾಗ ಏನಂತ ತಿನ್ನು ಜಲ್ಜಾ. ನೋಡಿದ್ರಲ್ರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇವಾಗ ಪ್ಯಾಟೆಗೆ ಇದ್ದೇವಂತಂದ್ರೆ ನಾವಾಯ್ತು ಮನೆ ಆಯಿತು ಇರ್ತೀವಿ, ಆದ್ರೆ ಹಳ್ಳಿಗೆ ಹಂಗಲ್ಲ ನೋಡ್ರಿ. ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಹಿಂಗೆ ಬಂದು ಕೂಡ್ತಾರ, ನೆರಿ ಹೊರಿದವರು ಸೇರ್ಕೊಂಡು ಮಾತುಕತೆ ಆಡ್ಕೊಂಡು ಏನಿದ್ರು ನಾವು ಬಿಟ್ಟು ತಿನ್ನಲ್ರಿ. ಒಬ್ರಿಗೊಬ್ರು ಹಿಂಗೆ ಹಂಚ್ಕೊಂಡು ತಿಂತೀವ್ರಿ. ಹಿಂಗೆ ಹಂಚ್ಕೊಂಡು ತಿನ್ನೋದು ಅದು ಖುಷಿನೇ ಒಂಥರ ಬೇರೆ ರೀ. ಎಲ್ಲರೂ ಸೇರಿ ಹಿಂಗೆ ಮಾತುಕತೆ ಆಡ್ಕೊಂಡು ತಿನ್ನೋದು, ಒಂದು ಟೈಮ್ ಕಳೆಯೋದು, ಅದು ಖುಷಿನೇ ಬೇರೆ ಅನಿಸ್ತದಲ್ರಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ರೀ. ಕತೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಎಲ್ಲರೂ ನಮ್ಮ ಅಜ್ಜಿಗೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪಿಗೆಲ್ಲಾನು ಶೇರ್ ಮಾಡ್ರಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ರೀ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.